ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಟೋಟಲ್ ಆಗಿ 20 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ ಬರ ಪರಿಹಾರ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಕಣ್ರಿ. ಸೊ ಇನ್ನೂ ಕೂಡ ಬಹಳಷ್ಟು ಜನರಿಗೆ ಬರ ಪರಿಹಾರ ಹಣ 3ನೇ ಕಂತಿನ ಹಣ 3,000 ಅಮೌಂಟ್ ಯಾರಿಗೂ ಕೂಡ ಹೋಗಿಲ್ಲ ಅಂತೆ. ಸೊ ಬಹಳಷ್ಟು ಜನ ಇನ್ನೊಂದು ಸ್ವಲ್ಪ ಜನರ ಪೆಂಡಿಂಗ್ ಇದ್ದಾರೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಸೊ ಏನೇನಿದೆ ಮಾಹಿತಿ, ಯಾವ್ಯಾವ ಜಿಲ್ಲೆಗಳಿದಾವೆ, ಸೊ ಎಷ್ಟೆಷ್ಟು ಹಣ ಬರ್ತಾ ಇದೆ ಅಂತ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈಗ ಬರ ಪರಿಹಾರ ಹಣದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ನೋಡ್ರಿ. ಇಲ್ಲಿ ಬರ ಪರಿಹಾರ ಹಣ ಏನಿದೆ ಅಲ್ಲ, ಸೊ ಆದಷ್ಟು ಎಲ್ಲ ರೈತರ ಖಾತೆಗೆ ಜಮಾ ಆಗಿದೆ ಅಂತ. ಇನ್ನೇನು ಸ್ವಲ್ಪ ಜನರು ಮಾತ್ರ ಬಾಕಿ ಇದ್ದಾರೆ. ಸೊ ಅವ್ರಿಗೂ ಕೂಡ ಅಮೌಂಟು ಸ್ಟೆಪ್ ಬೈ ಸ್ಟೆಪ್ಪು ಯಾರ್ಯಾರಿಗೆ ಯಾವಾಗ ಹಾಕ್ತಾರೆ ಹೇಳಿಕ್ ಬರಲ್ಲ. ಸೊ ಆ ರೀತಿ ಅಮೌಂಟ್ ಹಾಕ್ತಾ ಇದ್ದಾರೆ. ಸೊ ಜಿಲ್ಲಾ ವೈಸ್ ಅಂತೂ ಈಗ ಆದಷ್ಟು ಹಾಕ್ತಾ ಇಲ್ಲ ಅಂತೆ. ಸೊ ಈಗ ಯಾರ್ಯಾರು ಪೆಂಡಿಂಗ್ ಉಳಿದಿದ್ದಾರೆ, ಸೊ ಅವ್ರಿಗಷ್ಟೇ ಅಮೌಂಟ್ ಹಾಕ್ತಾ ಇರುವಂಥದ್ದು. ಅಂದರೆ ಬಹಳ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ರೈತರು ಮಾತ್ರ ಬಾಕಿ ಇದ್ದಾರೆ. ಸೊ ಅವ್ರಿಗೇನಿದೆ ಸ್ವಲ್ಪ ಒಂದು ರೈತರಿಗೆ ಹಂತವಾಗಿ ಅಮೌಂಟ್ ಹಾಕಿ 4-5 ದಿನಗಳಲ್ಲಿ ಮುಗಿಸ್ತಾರಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ 4ನೇ ಕಂತಿನ ಬರ ಪರಿಹಾರ ಹಣ ಕೂಡ ರಿಲೀಸ್ ಆಗುವಂತಹ ಮಾಹಿತಿ ಇದೆ. ಸೊ ಅದನ್ನು ನೋಡೋಣ. ಇನ್ನೂ ಕೂಡ ಏನಾದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಸೊ ಸಿಕ್ಕಿದ ಮೇಲೆ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬರ ಪರಿಹಾರ ಹಣ ಏನಿದೆಲ್ಲ, ಸೊ ಅದು 3ನೇ ಕಂತಿನ ಹಣ ಅದು ಎಲ್ಲರ ಖಾತೆಗೆ ಜಮಾ ಆಗಲಿದೆ. ಸೊ ನಿಮಗೂ ಕೂಡ ಏನೂ ಬಂದಿಲ್ಲ ಅಂದರೆ ಇನ್ಮೇಲಿಂದ ಜಮಾ ಆಗತ್ತೆ ವೀಕ್ಷಕರೇ. 4ನೇ ಕಂತು ಬರುತ್ತೋ ಇಲ್ಲೋ ಅದು ಕೂಡ ಗ್ಯಾರಂಟಿ ಇಲ್ಲ. ಸೊ ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಆದಷ್ಟು ಈಗ 3ನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ನೇನು 4 ದಿನಗಳಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ 11ನೇ ಕಂತಿನ ಹಣಕ್ಕೆ. ಸೊ ಅವ್ರಿಗೂ ಕೂಡ ಅಮೌಂಟ್ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ನಾಳೆನೂ ಕೂಡ ಅಮೌಂಟ್ ಜಮಾ ಆಗ್ತಾ ಇದೆ. ಸೊ ಪ್ರತಿದಿನನೂ ಕೂಡ ಯಾಕೆ ಬೇಕಾದರೂ ಕೂಡ ಅಮೌಂಟ್ ಜಮಾ ಆಗ್ಬೋದು ಅಂತ ಹೇಳಿದ್ದಾರೆ. ಈಗ 10 ಲಕ್ಷ ಜನರಿಗೆ ದಿನೇ ನಾವು ಅಮೌಂಟ್ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಅದಾದಮೇಲೆ ಈಗ ಈ 20 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇದಾವೆ, ಸೊ ಅದನ್ನು ಮೊದಲು ನೀವು ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಜಮಾ ಆಗ್ತಾ ಇರುವಂಥದ್ದು. ಸೊ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ, ನಾವು ಈ ಜಿಲ್ಲೆದವರು ನಮಗೆ ಅಮೌಂಟ್ ಜಮಾ ಆಗಿದೆ ಅಂತ. ಮುಖ್ಯವಾಗಿ ಅಮೌಂಟ್ ಜಮಾ ಆಗಿರುವವರು ತಿಳಿಸ್ಬೇಕಾಗತ್ತೆ ಕಣ್ರಿ. ಯಾಕಂದರೆ ಅಮೌಂಟ್ ಜಮಾ ಆಗಿಲ್ದವ್ರಿಗೆ ಸ್ವಲ್ಪ ಏನಾದರೂ ಕ್ಲಾರಿಫಿಕೇಶನ್ ಸಿಕ್ಕಂಗೆ ಆಗುತ್ತೆ. ಸೊ ಅಮೌಂಟ್ ಜಮಾ ಆಗ್ತಾ ಇದೆ ಎಲ್ಲರಿಗೂ ಕೂಡ, ನಮಗೂ ಕೂಡ ಬರುತ್ತೆ ಅಂತ ಒಂದು ಸ್ವಲ್ಪ ಅವ್ರಿಗೂ ಕೂಡ ಭರವಸೆ ಬರುತ್ತೆ. ಇಲ್ಲಾಂದರೆ ಈಗ ಅಮೌಂಟ್ ಹಾಕಲಿಕ್ಕೆ ಬಹಳ ದಿನನೇ ಆಯಿತು, ಅಮೌಂಟ್ ಹಾಕ್ತಾನೆ ಇಲ್ಲ. 2 ತಿಂಗಳಾಯಿತು ಅಮೌಂಟೇ ಹಾಕಿದ್ದಿಲ್ಲ ಎಲೆಕ್ಷನ್ ಬಳಿಕ. ಸೊ ಈಗ ಹಾಕ್ತಾ ಇರುವಂಥದ್ದು. ಸೊ ವೇಟ್ ಮಾಡಿ, ನಿಮಗೆ ಅಮೌಂಟು ಜುಲೈ 15ರ ಒಳಗಾಗಿನೇ ಎಲ್ಲರ ಖಾತೆಗೆ ಜಮಾ ಆಗತ್ತೆ. ಸೊ ಜಮಾ ಆಗಿಲ್ಲ ಅಂದರೂ ಸಹಿತ ಆ ಏನು ಪೆಂಡಿಂಗ್ ಉಳಿಯುತ್ತೆ ಅಮೌಂಟ್, ಅದ್ರ ಜೊತೆಗೇ ಎಲ್ಲ ಕೂಡ ಒಮ್ಮೆ ಅಮೌಂಟ್ ಜಮಾ ಆಗಿರುವಂಥದ್ದು ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ನೀವು ಜುಲೈ 15ರವರೆಗೆ ವೇಟ್ ಮಾಡಲೇಬೇಕು. ಸೊ ಅಲ್ಲಿವರೆಗೂ ಕೂಡ ಈ 11ನೇ ಕಂತಿನ ಹಣ ನಾವು ಹಾಕ್ಕೊಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿನೇ ಸ್ವಲ್ಪ ಹಂತವಾಗಿ ಅಮೌಂಟ್ ಹಾಕ್ತಾ ಇದ್ದೀವಿ ಅಂತ ಒಂದು ಮಾಹಿತಿಯನ್ನು ಬಂದಿದೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಿಯರಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮುಖ್ಯವಾಗಿ ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.